ನಮಸ್ಕಾರ. ನನ್ನ ಹೆಸರು ಮಹಾದೇವಿ ಭಟ್ ಅಂತ, ಬೆಂಗಳೂರಿಂದ. ಇವತ್ತು ನಾನು ಅಮೂಲ್ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಕೂಡ ಟ್ರೈ ಮಾಡಿ. ಅಮೂಲ್ ಬೆಣ್ಣೆ ತಗೊಂಡಿದ್ದೀನಿ, ಅರ್ಧ kg. ಈ ಥರ ವಾಶ್ ಮಾಡ್ಕೊಂಬಿಟ್ಟು ಕಾಯಿಸ್ತಾ ಇದ್ದೀನಿ. ಬೆಣ್ಣೆ ಎಲ್ಲ ಕರಗಿ ಕುದೀತಾ ಇದೆ ಇವಾಗ. ಈ ಥರ ಕುದೀತಾ ಇರುವಾಗ ಒಂದು ಚಿಟಿಕೆ ಟೀ ಪೌಡರ್ ಹಾಕಬೇಕು. ಈ ಥರ ಚೆನ್ನಾಗಿ ರವೆ ರವೆ ತುಪ್ಪ ಆಗಿಬಿಡುತ್ತೆ, ಮರಳು ತುಪ್ಪ ಆಗುತ್ತೆ. ಇವಾಗ ಇದು ಆಗಿದೆ. ಹೆಂಗೆ ನೋಡೋದು ಆಗಿದೆ ಅಂತ ನೋಡೋದು ಹೆಂಗೆ ತೋರಿಸ್ತೀನಿ ನೋಡಿ. ಈ ಥರ ನೊರೆ ಇರುತ್ತೆ ಅಲ್ವಾ, ಈ ನೊರೆ ಎಲ್ಲ ತೆಕ್ಕೊಂಡ್ಬಿಟ್ಟು ಈ ಥರ ನೋಡಬೇಕು. ನೋಡಿ, ಕೆಳಗಡೆ ಇರೋದೆಲ್ಲ ರೆಡ್ ಕಲರ್ ಬಂದಿದೆ ಅಲ್ವಾ. ಈ ಥರ ಆದಮೇಲೆ ನೋಡಿ, ತುಪ್ಪ ಆಗಿದೆ ಅಂತ ಆಯಿತು. ಈ ಥರ ಆಗಬೇಕು, ಚೆನ್ನಾಗಿರೋ ತುಪ್ಪ ಆಗುತ್ತೆ, ಮರಳು ತುಪ್ಪ. ಇವಾಗ ಇದನ್ನು ಗಾಳಿಸ್ಬೇಕು ಚೆನ್ನಾಗಿ, ಕ್ಲೀನಾಗಿ. ಈ ಥರ ಜಾಳಗೆ ಇಟ್ಕೊಂಬಿಟ್ಟು ಬಿಸಿ ಇರುವಾಗೆ ಗಾಳಿಸ್ಬೇಕು. ಈ ಥರ ಕೆಳಗಡೆ ಇರೋದೆಲ್ಲ ಹಿಂಗೆ ಬಿಡಬೇಕು, ಅದನ್ನು ಚೆನ್ನಾಗಿರಲ್ಲ. ಅದು ಕಸ ಎಲ್ಲ ತೆಗೆದ್ಬಿಟ್ಟು ಈ ಥರ ಗಾಳಿಸಬೇಕು. ಇದು ತಣ್ಣಗಾದ್ಮೇಲೆ ಒಂದು ರಾತ್ರಿ ಕಳೆದು ಬೆಳಗಾದ್ಮೇಲೆ ಮರಳಾಗಿರೋ ಒಳ್ಳೆ ತುಪ್ಪ ರೆಡಿ ಆಗುತ್ತೆ. ಘಮ ತುಪ್ಪ ರೆಡಿ. ಅಮೂಲ್ ಬೆಣ್ಣೆಯಿಂದ ಮಾಡಿರೋ ಘಮ ತುಪ್ಪ ನೋಡಿ ಹೇಗಿರುತ್ತೆ ಅಂತ ಮಾಡಿ ನೋಡಿ ನೀವು. ಇವಾಗ ನೋಡಿ, ಮರಳಾಗಿರೋ ತುಪ್ಪ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ನೀವು ಟ್ರೈ ಮಾಡಿ.
ಥ್ಯಾಂಕ್ ಯು.